ಏನು ಸ್ಪೆಷಲ್ ಇವತ್ತು? ಇವತ್ತು ಜಿಮ್ಮಿಗೆ ಹೋಗೋಕ್ಕಾಗಲಿಲ್ಲ. ನನ್ನ ಹೌಸ್ ಕೀಪರ್ಸು ಇವತ್ತು ಕೈ ಕೊಟ್ಬಿಟ್ಟಿದ್ದಾರೆ ನನಗೆ. ಹಾಗಾಗಿ ನಾನು ಬೆಳಗ್ಗೆ ಜಿಮ್ಗೆ ಹೋಗೋಕ್ಕಾಗಿಲ್ಲ. ಅದೇ ಟೈಮಲ್ಲೇ ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಕೆಲಸ ಮಾಡ್ತಿದ್ದೀನಿ. ಈಗ 7:30 ಬೆಳಗ್ಗೆ ಪಲಾವ್ ಇಟ್ಟಿದ್ದೀನಿ. ಪಲಾವ್ ಆಗ್ತಾ ಇದೆ. ಹಾಗೆ ಇದು ಪಾಲಕ್ ದಾಲ್ ಇಟ್ಟಿದ್ದೀನಿ, ಕುದೀತಾ ಇದೆ ಪಾಲಕ್ ದಾಲು. ಮತ್ತು ಪೆಪ್ಪರ್ ಚಿಕನ್ ಆಗ್ತಾ ಬಂತು. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ನಂದು. ಇನ್ನು ಚಪಾತಿ ಒಂದು ಮಾಡಬೇಕು. ಪಲ್ಯ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಏನು ಮಾಡೋಣ, ಮೊಟ್ಟೆದೇನಾದ್ರು ಮಾಡೋಣ ಅಂತ ಇದ್ದೀನಿ. ಒಟ್ಟು 8 ಗಂಟೆ 8:30 ಅಷ್ಟೊತ್ತಿಗೆ ನಾನು ಕೆಲಸ ಮುಗಿಸ್ಬಿಡ್ಬೇಕು. ಬೇಗ ಬೇಗ ಮಾಡಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಂದು ಡೈಲಿ ರುಟೀನ್ ಏನಂತಂದರೆ, ಬೆಳಗ್ಗೆ ಡೈಲಿ ಒಂಚೂರು ಚೂರೇ ಕ್ಲೀನ್ ಮಾಡ್ಕೊಳ್ಳೋದು. ಒಂದೊಂದೇ ಭಾಗ, ಒಂದೇ ಸಲ ಎಲ್ಲ ಮನೇನ ಕೊಡುಕೊಳ್ಳಲ್ಲ ನಾವು. ಡೈಲಿ ಒಂದು ಸ್ವಲ್ಪ ಮಾಡ್ಕೊಂಡು ಹೋಗ್ತೀವಿ. ನನಗೆ ಹೌಸ್ ಕೀಪರ್ಸು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಚೂರೇ ನಾನು ಮಾಡ್ಕೊಂಡು ಹೋಗ್ತೀನಿ ಡೈಲಿ. ಹಲೋ, ಗುಡ್ ಈವ್ನಿಂಗ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನಗೆ ತುಂಬ ಬ್ಯುಸಿ ಆಗಿದ್ದರಿಂದ ಕೆಲಸ ಮಾಡಿ ನನಗೆ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿತ್ತು. ಹಾಗೆ ಇವತ್ತು ನಮ್ಮ ಅಮ್ಮ ಬಂದಿದ್ದರು. ಅವರು ಏನೋ ಸ್ಪೆಷಲ್ ಮಾಡ್ಕೊಂಬಂದಿದ್ರು. ಅದು ಏನಂತ ತೋರಿಸ್ತೀನಿ. ಹಾಗೆ ಇವತ್ತು ನಮ್ಮ ನಿರೀಕ್ಷಾ ಅಂದರೆ ನನ್ನ ಮಗನ ಹೆಂಡತಿ, ನಮ್ಮ ಸೊಸೆ, ಅವರು ಇವತ್ತು ಸೂಪರಾಗಿರೋ ಚಿಕನ್ ಮಾಡಿದರು. 2 ಥರ ಚಿಕನ್ನು, ಒಂದು ಪೆಪ್ಪರ್ ಚಿಕನ್ನು, ಇನ್ನೊಂದು ಕೂರ್ಗ್ ಸ್ಟೈಲು ಚಿಕನ್ ಮಾಡಿದರು. ತೋರಿಸ್ಲಾ ಹೇಗೆ ಮಾಡಿದ್ದಾರೆ ಅಂತ. ಅವ್ರು ಬೆಳಗ್ಗೆನೇ ಅಡುಗೆ ಮಾಡಿಬಿಟ್ಟಿದ್ರು. ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ವೀಡಿಯೋ ಮಾಡೋಷ್ಟೊತ್ತಿಗೆ ಎಲ್ಲ ಚೂರೇ ಉಳ್ಕೊಂಡಿತ್ತು. ಅದನ್ನೇ ತೋರಿಸ್ತಾ ಇದ್ದೀನಿ. ಮತ್ತೇನು ಅಂದ್ಕೊಬೇಡ್ರಿ, ಇಷ್ಟಿಷ್ಟೇ ಮಾಡಿದ್ದಾರೆ ಅಂತ. ತಿನ್ನೋದಕ್ಕೆ ಸೂಪರಾಗಿತ್ತು, ಟೇಸ್ಟಾಗಿತ್ತು, ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ನಮ್ಮಮ್ಮ ತಗೊಂಬಂದಿದ್ದಾರೆ ಅಂತ ಹೇಳಿದ್ನಲ್ಲ, ಇದು ಕುಂಬಳಕಾಯಿದು ಕಡುಬು. ಅವರು ಬಾಳೆಹಣ್ಣು ಅಂತ ತೋರಿಸಿದ ನಮ್ಮ ತಮ್ಮ ತಗೊಂಬಂದಿರೋದು ಬಾಳೆಹಣ್ಣು. ಅದೇ ಥರ ಕುಂಬಳಕಾಯಿ ಬೆಳೆದಿದ್ರು ಅವರು. ಪಕ್ಕದ ಸೈಟಲ್ಲೇ ಎಲ್ಲ ಹಾಕ್ಕೊಂಡಿದ್ದಾರೆ, ಬಾಳೆ ಗಿಡ ಎಲ್ಲ. ಇದು ಕುಂಬಳಕಾಯಿದು ಕಡುಬು ಮಾಡ್ಕೊಂಬಂದಿದ್ರು. ಹಾಗೆ ಪುಟ್ಟು ಗೊತ್ತಿರಬೇಕು, ಪುಟ್ಟು ಕೇರಳದಲ್ಲಿ ಮಾಡ್ತಾರಲ್ಲ ಪುಟ್ಟು ಅಂತ. ಇದನ್ನು ಬಾಳೆಹಣ್ಣು ಸಕ್ಕರೆ ಹಾಕ್ಕೊಂಡು ತಿಂತಾರೆ. ಹಾಗೆ ಕಡಲೆಕಾಳು ಪಲ್ಯ, ಸಾರು ಅದರಲ್ಲೂ ತಿಂತಾರೆ. ನಮ್ಮ ಮಗ ಈಗ ಬಂದ. ಹಾಗೆ ಬರ್ತಾ ಏನೇನೋ ತಿಂಡಿ ತೊಗೊಂಬಂದಿದ್ದಾನೆ. ಇದೆಲ್ಲ ನಮ್ಮ ಮನೆಯವ್ರಿಗೆ ಇಷ್ಟ, ತುಂಬ ಇಷ್ಟ ತಿಂಡಿ. ಅವನೇನು ತಿನ್ನಲ್ಲ ಈ ತಿಂಡಿಗಳೆಲ್ಲ, ಆದರೆ ಅವ್ರಿಗಿಷ್ಟ ಅಂತ ತೊಗೊಂಬಂದಿದ್ದಾನೆ. ಇದನ್ನು ನಮ್ಮ ಮನೆಯವ್ರು ಓಡಾಡ್ಕೊತ ತಿಂತಾರೆ. ನೋಡೋಣ ಏನು ತಂದಿದ್ದಾನೆ ಅಂತ. ನೋಡಿ, ಇದು ಚಿಕ್ಕಿ, ಆಮೇಲೆ ಎಳ್ಳುಂಡೆ, ಶೇಂಗಾ ಮಿಠಾಯಿ, ನಿಪ್ಪಟ್ಟು, ಆಮೇಲೆ ಇದೊಂಥರ ಎಳ್ಳುಂಡೆನೇ, ಬಿಳಿ ಎಳ್ಳು, ಇದು ಡ್ರೈ ಫ್ರೂಟ್ಸು ಉಂಡೆ, ಮೈಸೂರು ಪಾಕು, ಬೋಟಿ, ಇಷ್ಟು ತೊಗೊಂಬಂದಿದ್ದಾನೆ. ಓಡಾಡ್ಕೊಂತ ತಿಂತಾರೆ ನಮ್ಮ ಮನೇಲಿ. 2 ಡೇಸಿಂದ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅದೇ ಹೇಳಿದ್ನಲ್ಲ ಆವಾಗಲೇ, ಬ್ಯುಸಿ ಇರೋದ್ರಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಮತ್ತು ಅಂತ ಏನೂ ನನಗೆ ತೋರಿಸೋ ಅಂಥದ್ದೇನೂ ಆಗಲಿಲ್ಲ. ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಹೋದ ವಾರ ನಾನು ನಮ್ಮ ಮನೆಯವರು ಕೂತ್ಕೊಂಡು ಒಂದು ಕರೋಕೆನ ಸಾಂಗ್ನ ಹಾಡಿದ್ವಿ ನಾವು. ಅದನ್ನು ಹೇಗೆ ಆಡಿದ್ವಿ ಅಂತ ನಾನು ಹಾಕ್ತೀನಿ, ಅದನ್ನು ನೋಡ್ಕೊಂಬನ್ನಿರಿ. ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಗುಡ್ ನೈಟ್. ನೀನಲ್ಲಿ ನಾನಿಲ್ಲಿ ಏಕಾಂತವೇ
ಮನಸಾವಸಕಿ ಬಿಡದೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತಿಗೆ ಹೊಸ ಭಾಷೆಯಿದು ರಸಕಾವ್ಯವಿದು ಇದ ಆಡಲು ಕವಿ ಬೇಕೆ ಲಯ